क्या जी स्मೈಲ್ ಗೌಡ जी क्या किया जी तुम्हें ರೈಲ್ವೆ ರೇಟ್ ಇಷ್ಟೊಂದು ಜಾಸ್ತಿ ಕ್ಯೂ किया जी ನೋಡಿ ನಾನು ಇದರ ಬಗ್ಗೆ ಯಾವುದೇ ಕಮೆಂಟ್ಸ್ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಹೋಯ್ ಹೋಯ್ ಯಾಕೆ ಯಾಕೆ ಯಾಕೆಂತ ಹೇಳಿದ್ರೆ ಹಿಂದಿನ ಸರ್ಕಾರ ಮಾಡಿದಂತ ತೀರ್ಮಾನಗಳು ಅದನ್ನ ತಡೆ ಹಿಡಿದಿರುವಂತ ಸಂಗತಿಗಳು ಇದು ಜಗತ್ತಿಗೆ ಗೊತ್ತಿರುವಂತದ್ದು. ಗೌಡ್ರೆ ನೀವು ಈಗ ಅವತ್ತಿನ ಮಾತು ಹಿಡ್ಕೊಂಡು ಕೂಡಕ್ ಹೋಗ್ಬೇಡ್ರಿ, ಇವತ್ತಿಂದ ಏನಂತ ಹೇಳ್ರಿ. ಇವತ್ತು ನಾವು ಇದರ ಬಗ್ಗೆ ನಮ್ಮ ಪ್ರತಿಪಕ್ಷಗಳು ಚರ್ಚೆ ಮಾಡೋದು ಅಂತ ಹೇಳಿದ್ರೆ ಅವತ್ತು ಅದೇ ಪ್ರತಿಪಕ್ಷಗಳು ಮಾಡಿದಂತ ಪ್ರಪೋಸಲ್ ಗಳನ್ನ ನಾವಿವತ್ತು ಅದನ್ನ ಇವತ್ತು ಜಾರಿಗೆ ತಂದೇವಿ ಅಂತ ಹೇಳ್ತೀರಿ ನೀವು, ಹೌದಲ್ರಿ? ಆ ತಡೆಯನ್ನ ವಿಡ್ರಾ ಮಾಡಿದ್ದೇವೆ ಹೊರತು ನಾವು ಯಾವುದೇ ಹೊಸ ಒಂದು ಹೇರಿಕೆಗಳನ್ನ ನಾವೇನು ಮಾಡಿದ್ದಿಲ್ಲ ಅಲ್ರಿ. ಹಂಗಿದ್ರೆ ಅವ್ರಿಗೂ ನಿಮಗೂ ವ್ಯತ್ಯಾಸ ಏನು ಉಳಿತ್ರಿ ಗೌಡ್ರೆ? ಸಿದ್ದಣ್ಣ ಏನ್ರಿ ಇದು ಸ್ಮೈಲ್ ಗೌಡ್ರು ಹಿಂಗೆಲ್ಲ ಹೇಳ್ತಾರೆ? ರೈಲ್ವೆ ರೇಟ್ ಯಾಕೆ ಜಾಸ್ತಿ ಮಾಡಿದ್ರಿ ಅಂತ ಕೇಳಿದ್ರೆ ಅದನ್ನ ಕಾಂಗ್ರೆಸ್ನವರೇ ಮಾಡಿ ಹೋಗಿದ್ದು ಅಂತ ಹೇಳ್ತಾರಲ್ರಿ. ಸದಾನಂದ ಗೌಡ್ರು ಹೇಳ್ತಾರೆ ಇಲ್ಲ ಹಿಂದಿನ ಸರ್ಕಾರದವರೇ ಮಾಡಿ ಬಿಟ್ಬಿಟ್ಟು ಹೋಗಿದ್ದು ಏನದನ್ನ ನಾವು ಅದನ್ನ ಅನೌನ್ಸ್ ಮಾಡಿದ್ದೇವೆ ಅಂತ. ಇಟ್ ಇಸ್ ಬೇಜವಾಬ್ದಾರಿ ಹೇಳಿಕೆ. ಇದು ಬರೀ ಬೇಜವಾಬ್ದಾರಿ ಮಾತಲ್ರಿ ಸಿದ್ದಣ್ಣ, ಬೇ 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 ಬೇಜವಾಬ್ದಾರಿ. ಹೌದ್ರಿ, ಈ ಮಾತು ಯಾಕೆ ಹೇಳಿದೆ ನಾನು? ರೈಲ್ವೆ ದರವನ್ನ ಹೆಚ್ಚಿಸಿದ್ದಾರೆ. ಹೌದೌದು, ಅದಕ್ಕೆ ಹೇಳಿದೆ ಅಲ್ರಿ. ಸಿಕ್ಕಾಬಟ್ಟಿ ಜಾಸ್ತಿ ಮಾಡ್ಬಿಟ್ಟಾರ್ರಿ ಸಿದ್ದಣ್ಣ ರೇಟ್. ಟಿಕೆಟ್ಗಳ ಮೇಲೆ ಒಂದೊಂದ್ ಕಡೆ 35, 40, 45, 50 ರೂಪಾಯಿ ಹಿಂಗೆಲ್ಲ ಹೆಚ್ಚಾಗಿದೆ. ಹೌದ್ರಿಪ್ಪ, ಅದ ಸಮಸ್ಯೆ ಆಗ್ಬಿಟ್ಟತಿ ಈಗ ನನಗೆ. ಅಲ್ಲಿ ಸಿದ್ದಣ್ಣ, ನಾನು ನಾಳೆ ಬೆಂಗಳೂರಿಂದ ಹುಬ್ಬಳ್ಳಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಈ ಬೆಂಗಳೂರಿಂದ ಹುಬ್ಬಳ್ಳಿಗೆ ಸ್ವಲ್ಪ ರೇಟ್ ಎಷ್ಟು ಜಾಸ್ತಿ ಆಗೈತೆ ಅಂತ ಹೇಳ್ರಿ. ಇಲ್ಲಿಂದ ಬೆಂಗಳೂರಿಂದ ಹುಬ್ಬಳ್ಳಿಗೆ ಹೋಗೋರಿಗೆ 40 ರೂಪಾಯಿನಷ್ಟು ಹೆಚ್ಚಿಗೆ ಆಗಿದೆ. ಯಪ್ಪ, 40 ರೂಪಾಯಿ ಜಾಸ್ತಿ ಆಗ್ಬಿಡ್ತಾರೆ ಒಂದಸರಿಗೆ. ಹಂಗಿದ್ರೆ ನನಗೆ ಇನ್ನೂ 20 ರೂಪಾಯಿ ಕಡಿಮೆ ಬೀಳ್ತೈತ್ರಿಪ್ಪ. ಹಿಂಗಾದ್ರೆ ಹುಬ್ಬಳ್ಳಿಗೆ ಹೋಗಕ್ಕೆ ಆಗಲ್ರಿ ನನಗೆ. ಒಂದ್ ಕೆಲಸ ಮಾಡ್ತಾನ್ರಿಪ್ಪ, ಮಂಗಳೂರಿಗೆ ಹೋಗಿ ನಮ್ಮ ಅಣ್ಣನ ಕಡೆ ದುಡ್ಡು ಇಸ್ಕೊಂಡು ಆಮೇಲೆ ಹುಬ್ಬಳ್ಳಿಗೆ ಹೋಗ್ತೀನಿ. ಮಂಗಳೂರಿಗೆ ಎಷ್ಟಾಗೈತೆ ಅಂತ ಸ್ವಲ್ಪ ಹೇಳ್ರಿ. ಮಂಗಳೂರಿಗೆ ಹೋಗೋರಿಗೆ 40ಕ್ಕಿಂತ ಜಾಸ್ತಿ ಆಗಿದೆ. ಹೋಗೋ ನೀನು, ಅಲ್ಲಿ 40 ರೂಪಾಯಿಗಿಂತ ಜಾಸ್ತಿ ಆಗ್ಬಿಡ್ತಾ? ಆಯ್ತು ಬಿಡ್ರಿಪ್ಪ, ನಮ್ಮ ಅಣ್ಣನ ಇಲ್ಲಿ ಕರ್ಸ್ಕೊಂಡ್ಬಿಡ್ತಾನೆ ನಾನು. ಒಳ್ಳೇದದೆ. ಒಂದೇ ಸಾರಿ ಇಷ್ಟೊಂದು ಹೆಚ್ಚು ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಇದು ಬಾಳ ಹೊರೆ ಆಕೈತ್ರಿ ಸಿದ್ದಣ್ಣ. ಇದು ಸಾಮಾನ್ಯ ಜನರ ಮೇಲೆ ಎಳೆದಿರ್ತಕ್ಕಂಥ ಬರೆ ಇದು. ಅದೇ ಯಾಕೆ ಹಿಂಗಾಯ್ತು ಅಂತ. ಇನ್ನು ಯಾವಾಗಲೂ ಬಿಜೆಪಿ ಅವರು ಹೇಳೋದೊಂದು ಮಾಡೋದೊಂದು. ಸೇಮ್ ಸಾಹೇಬ್ರೆ, ಇದನ್ನ ನಾವು ಇಷ್ಟಕ್ಕೆ ಸುಮ್ಮನೆ ಬಿಡೋದು ಬೇಡ. ಒಂದು ಮಾತು ಹೇಳ್ತೀನಿ ಕೇಳ್ರಿ. ನಾನು ಬರ್ತೇನೆ ನಾಳೆ ನಿಮ್ಮ ಹತ್ರ, ಒಟ್ಟಿಗೆ ಸೇರಿ ಇಬ್ರು ಹೋರಾಟ ಮಾಡೋಣ. ಏನಂತೀರಿ? ನಾನು ಒತ್ತಾಯ ಮಾಡ್ತೇನೆ ಇದನ್ನ ಹಿಂತೆಗಬೇಕು ಅಂತ ಹೇಳಿ. ಅಲ್ರಿ ಸಿದ್ದಣ್ಣ, ಇದು ಬರೀ ಒತ್ತಾಯ ಮಾಡಿದ್ರೆ ಆಗಂತದಲ್ರಿ. ಇದು ಒಂದು ಕೆಲಸ ಮಾಡೋಣ, ಇಬ್ರು ಸೇರಿ ಉಪವಾಸ ಸತ್ಯಾಗ್ರಹ ಕುಂತ್ಬಿಡನ್ರಿ. ನಾನು ಹೈಕಮಾಂಡ್ ಜೊತೆ ಮಾತಾಡ್ತೇನೆ. ಇದನ್ನ ಅವ್ರಿಗೆ ಕೇಳ್ಬೇಕಾ ನೀವು? ಏನ್ರಿ ಸಿದ್ದಣ್ಣ ಇದು, ನೀವು ಸಿಎಂ ಆಗಿರಿ ಒಂದು ರಾಜ್ಯಕ್ಕೆ, ನಿಮ್ಗೆ ಇಷ್ಟು ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಹೆಂಗ್ರಿಪ್ಪ? ಹೋಲಿ, ಯಾವಾಗ ಕೇಳ್ತೀರಿ ಅದನ್ನ ಹೇಳ್ರಿಪ್ಪ. ಮೋಸ್ಟ್ಲಿ ಅಸೆಂಬ್ಲಿ ಆದ್ಮೇಲೆ ಅದನ್ನ ತೀರ್ಮಾನ ಮಾಡ್ತೀವಿ. ಸರಿ ಹೋಯ್ತು. ಅಷ್ಟೊತ್ತಿಗೆ ನಮ್ಮ ಸ್ಮೈಲ್ ಗೌಡ್ರು ಮತ್ತೊಂದ್ಸರಿ ರೇಟ್ ಹೆಚ್ಚಿಗೆ ಮಾಡಿರ್ತಾರ. ಇದು ಹೋಲ್ರಿ ಸಿದ್ದಣ್ಣ, ಇನ್ನೊಂದು ಮಾತು ಕೇಳ್ತೇನೆ ನಿಮ್ಗೆ. ಈಗ ರೈಲ್ವೆ ದರ ಹೆಚ್ಚಿಗೆ ಆಯ್ತು ಅಂತ ನೀವು ಹೇಳಾಕತ್ತೀರಲ್ಲ, ಮೊನ್ನೆ ನೀವು ಬಸ್ಸಿನ ರೇಟ್ ಜಾಸ್ತಿ ಮಾಡಿದ್ರಲ್ಲ, ಅದನ್ನೇನು ಹೇಳ್ತೀರಿ? ಐ ಡು ನಾಟ್ ವಾಂಟ್ ಟು ರಿಯಾಕ್ಟ್. ಇದಕ್ಕೆ ಹೆಂಗ್ ರಿಯಾಕ್ಷನ್ ಮಾಡ್ತೀರಿ ನೀವು? ಒಂದ್ ವೇಳೆ ರಿಯಾಕ್ಷನ್ ಮಾಡಿದ್ರೆ ಹೈಕಮಾಂಡ್ ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ, ಹೌದಲ್ರಿ? ಓಕೆ, ಥ್ಯಾಂಕ್ ಯು. ಅಲ್ಲ ಇವ್ರ ಎದ್ದ ಬಿಟ್ರಲ್ರಿಪ್ಪ. ನೋಡ್ರಿಪ್ಪ, ನಮ್ ಸಿದ್ದು ಸಾಹೇಬ್ರು ಇಷ್ಟು ಬೇಗ ಯಾಕೆ ಎದ್ದು ಹೋದ್ರು ಅಂತ ನಿಮ್ಗೆ ಏನಾದ್ರು ಗೊತ್ತಾಯ್ತಾ? ಇಲ್ಲಿ ಹೇಳ್ತಾನೆ ಕೇಳ್ರಿ. ಅವ್ರಿಗೆ ಅಲ್ಲೆಲ್ಲೋ ಒಂದ್ ಕಡೆ ಭರ್ಜರಿ ಸನ್ಮಾನ ಇಟ್ಕೊಂಡ್ರಂತ. ಆ ಸನ್ಮಾನ ಕಾರ್ಯಕ್ರಮಕ್ಕೆ ಅವರು ಲೇಟ್ ಆಕತ್ತೆ ಅಂತ ಹೋದ್ರು. ಆ ಸನ್ಮಾನ ಕಾರ್ಯಕ್ರಮ ಹೆಂಗೈತೆ ಅಂತ ನಾವು ನೋಡ್ಕೊಂಡ್ ಬರೋಣ ಬರ್ರಿ. ಏನ್ರಿ ಸಿದ್ದಣ್ಣ ಇದು? ಅದೇನ್ ಮಾಲೆ, ಅದೇನ್ ಪೇಟ, ಅದೇನ್ ಸಂಭ್ರಮದ ಕಾರ್ಯಕ್ರಮ ರೀ ಇದು ನಿಮಗೆ? ನೋಡ್ರಿಪ್ಪ, ಸಿದ್ದಣ್ಣ ಅವ್ರಿಗೆ ಇಷ್ಟು ಭರ್ಜರಿಯಾಗಿ ಸನ್ಮಾನ ಯಾಕೆ ಮಾಡಿದ್ರ ಅಂತ ನಿಮ್ಗೆ ಗೊತ್ತೇನೆ? ನಾಡಿನ ಮಂದಿಯ ನಂಬುಗೆಯ 4 ದಿಕ್ಕಲು ರಕ್ಷಿಸುವ ಗಂಡುಗಲಿ, ಆಗಸ ಕಾಣದ ಅರಣ್ಯವ ಅಂಗೈಲೆ ಕಾಯುವ ಧೀರನಿವ ಬಾಹುಬಲಿ ಬಬ್ಬಾರೆ ಬಬ್ಬಾರೆ. ಏನ್ ಹೇಳ್ತೀರಿ ಇದಕ್ಕೆ ನೀವು? ಏನ್ ಹೇಳೋದು ಬೇಡ, ಕೇಳೋದು ಬಿಡ್ರಿಪ್ಪ. ನನಗೆ ಟೈಮ್ ಆಯ್ತು, ಮತ್ತೆ ನಾಳೆ ಸಿಗ್ತೀನಿ, ಬರ್ತೀನಿ, ಬೈ ಬೈ.